ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಪ್ರಿಯರಾದ ದೇವರ ಮಕ್ಕಳಿರ ವಂದನೆಗಳು ಸಲ್ಲಿಸುತ್ತೇನೆ. ಈ ದಿನ ಯಾವ ವಾಕ್ಯವನ್ನು ಮಾತಾಡಬೇಕೆಂದರೆ ಯೆರೆಮೀಯ ಬರೆದ ಪುಸ್ತಕ 18:1. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಬಳಿಗೆ ಇಳಿದು ಹೋಗು, ಅಲ್ಲಿ ನನ್ನ ನುಡಿಯನ್ನು ನಿನಗೆ ಕೇಳಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿ ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಈ ವಾಕ್ಯದಲ್ಲಿ ನೋಡುವುದಾದರೆ ದೇವರು ಬಂದು ಒಂದು ಕುಂಬಾರನು ಹೊಡೆದೋಗಿರೋ ಒಂದು ಪಾತ್ರೆನ ರೂಪಿಸುವ ದೇವರಾಗಿದ್ದಾರೆ. ಹೌದು ಪ್ರಿಯರಾದ ದೇವರ ಮಕ್ಕಳಿರ, ಈ ಒಡೆದೋಗಿರೋ ಪಾತ್ರೆ ಯಾವುದೆಂದರೆ ನಮ್ಮಲ್ಲಿರುವಂಥ ಕಷ್ಟ, ಕಣ್ಣೀರು, ದುಃಖ, ನೋವು, ವ್ಯಥೆ, ಅವಮಾನಗಳು, ಮತ್ತು ದೇವರ ವಿರೋಧವಾಗಿ ನಾವು ಮಾಡುವಂಥ ಪಾಪಗಳು, ಅವೆಲ್ಲವೂ ಒಂದು ಕುಂಬಾರನ ಒಂದು ಮಡಿಕೆ ಒಡೆದೋಗಿರೋ ರೀತಿ ಅದಕ್ಕೆ ಒಂದು ಉದಾಹರಣೆ ಆಗಿದೆ. ಆದ್ದರಿಂದ ಈ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸುವುದೇನೆಂದರೆ, ನಮ್ಮನ್ನು ಚಿತ್ರಿಸುವವರು, ನಮ್ಮ ಮಡಿಕೆಗಳನ್ನು ಅಂದವಾಗಿ ಸುಂದರವಾಗಿ ರೂಪಿಸುವವರು ಒಬ್ಬರೇ. ಅವರು ಯಾರೆಂದರೆ ಯೇಸು ಸ್ವಾಮಿ, ತಂದೆ, ಮಗ, ಪರಿಶುದ್ಧಾತ್ಮನವರು. ಅವರೊಬ್ಬರೇ ನಮ್ಮನ್ನು ರೂಪಿಸುವವರು, ಸರಿಪಡಿಸುವವರು ಈ ಲೋಕದಲ್ಲಿ ಆಗೋದು. ಇನ್ಯಾರಿಂದನೂ ಆಗೋದಿಲ್ಲ ಪ್ರಿಯರಾದ ದೇವರ ಮಕ್ಕಳಿರ. ಈ ವಾಕ್ಯದಲ್ಲಿ ಅವರು ನಮ್ಮನ್ನು ಯಾವ ರೀತಿ ಅಂದರೆ, ನಮ್ಮದು ಹೊಡೆದೋಗಿರೋ ಪಾತ್ರೆ, ನಾವು ಮನುಷ್ಯರನ್ನ ಹುಡ್ಕೊಂಡು ಏನೇನೋ ಸಮಾಧಾನ ಹುಡ್ಕೊಂಡು ಹೋಗ್ತೀವಿ, ನೊಂದೋಗಿ ಹೊಡೆದೋಗಿ ಎಲ್ಲನೂ. ಆದರೆ ನನ್ನ ದೇವರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ನಿನ್ನನ್ನು ಕುಂಬಾರನು ಪುನಃ ಕೆಟ್ಟು ಹೋಗಲು ಆತನ ಕೈಯಲ್ಲಿ ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಹೌದು ನೋಡಿ ದೇವರ ಮಕ್ಕಳೇ, ದೇವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಎಷ್ಟು ಅಪಾರವಾಗಿದೆ ಅಂದರೆ, ದೇವರು ನಾವು ಕೆಟ್ಟು ಹೋದ್ರೂ ನಮ್ಮನ್ನು ಸರಿಪಡಿಸೋ ದೇವರಾಗಿದ್ದಾರೆ. ಆದರೆ ನಾವೆಲ್ಲ ಸಮಯದಲ್ಲೂ ಅವರ ಪಾದದ ಹತ್ರ ಹೋಗಿ ನಮ್ಮ ಮಡಿಕೆ ನಾವು ಒಡೆದೋಗಿರೋ ಒಂದು ಪಾತ್ರೆಯಾಗಿ ದೇವ್ರ ಹತ್ರ ಹೋಗಿ ಸರಿ ತೋಚಬೇಕು. ದೇವರೇ, ಸರಿ ಮಾಡಿ ದೇವರೇ, ಈ ಥರ ಹಿಂಗೆ ನನ್ನ ಈ ರೀತಿ ಆಗಿದೆ, ಈ ರೀತಿ ಸರಿ ಮಾಡಿ ದೇವರೇ ಅಂತ ದೇವ್ರ ಹತ್ರ ನಾವು ಹೋಗಿ ಕೇಳ್ಕೊಂಡಾಗ ದೇವರು ನಮ್ಮನ್ನು ಹೊಸ ಪಾತ್ರೆಯನ್ನಾಗಿ ಮಾಡುವವರಾಗಿದ್ದಾರೆ. ದೇವರ ಪ್ರೀತಿಯ ಮಕ್ಕಳಿರ, ಈ ವಾಕ್ಯದ ಪ್ರಕಾರ ನನಗೂ ನಿಮಗೂ ಆಶೀರ್ವಾದ ಮಾಡಲಿ. ಈ ವಾಕ್ಯ ಪ್ರಕಾರ ಕೈಗೊಂಡು ಇವಂತೆ ಇನ್ನೂ ಜ್ಞಾನ ಬುದ್ಧಿ ಹೆಚ್ಚಾಗಿ ಕೊಟ್ಟು ಪಾಪಕ್ಕೂ ಶಾಪಕ್ಕೂ ಹೋಗದಂತೆ ನನ್ನನ್ನು ನಿಮ್ಮನ್ನು ಕಾಪಾಡಲಿ. ಯೇಸು ನಾಮದಲ್ಲಿ ಬೇಡ್ತೇನೆ, ಆಮೇನ್.